ನೋಡು ಮುದ್ದಣಿ, ನೀ ತಲೆ ಮೇಲೆ ಕೈ ಹೊತ್ಕೊಂಡ್ರು ಅಷ್ಟೇ, ಎಂತ ಮಾಡಿದ್ರು ಅಷ್ಟೇ, ಒಳ್ಳೆ ಮಾತಲ್ಲಿ ಇವತ್ತು ಕೂತು ಹೇಳಿಬಿಡು. ನಂಗೆ ಆ ಕೆಲಸದೆ ಈ ಕೆಲಸದೆ ಆಮೇಲೆ ಹೇಳ್ತೀನಿ ಅಂತ ನ್ಯಾವ ಹೇಳ್ತಾ ಕೂತ್ರೆ ನಿನ್ನ ಹೊರಗೆ ದಾಟಕ್ಕೆ ಬಿಡಲ್ಲ ನಾನಿವತ್ತು. ಅದು ಬೇಕಾದ್ದಾಗಲಿ. ಎಂಥ ಕಷ್ಟು ತಡಾಗಿ ಬಂದೆ, ಎಲ್ಲಿ ತಗೊಂಡೋಗ್ಬಿಟ್ಟಿಯೇ, ಏನು ಮಾಡಿಯೇ ಹೇಳು. ಏನೋ ಕಿಸಂಕುಳಿ ಮಾಡಿರಿ ನೀನು ಪಾಪಣ್ಣ ಸೇರ್ಕೊಂಡು ಅಂತ ಕಾಣ್ತದೆ. ಕಡಿಗೆ ಬುಡುಕ್ಕೆ ಬಂದ ಕೂಡಲೇ ಇಲ್ಲಿ ಮತ್ತೊಂದು ಸತಿ ಬಂದು ತಲೆ ಮೇಲೆ ಕೈ ಹೊತ್ಕೊ ಕೂತ್ಕೋಬೋದು. ನಿನ್ನ ಅಪ್ಪಗೆ ಗೊತ್ತಾದ್ರೆ ಮತ್ತೇನಿಲ್ಲ. ಹೋಗಲಿ, ಕಷ್ಟದಲ್ಲಿದ್ದರಿಗೆ ಏನೋ ಒಂದು ಇದು ಮಾಡಬೇಕು, ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಬರೋಕ್ಕಂತ ಹೋದೆ, ಅಷ್ಟು ಮಾಡಿ ಬರ್ಬೇಕಲ್ಲ. ಅಷ್ಟು ಮಾಡೋಕ್ಕೆ ನಿಂಗೆ ಎಷ್ಟೊತ್ತೆ ಅಂತಕ್ಕೆ ಬೇಕಿತ್ತು ಅವತ್ತ? ಏನು ಸ್ವಲ್ಪ ಹೊತ್ತಾಗಿತ್ತ ನೀ ಬರೋಷ್ಟೊತ್ತಿಗೆ? ಒಳ್ಳೆ ಮಾತಲ್ಲಿ ಹೇಳ, ಎಂತ ಮಾಡಿಯೋ ಒಳ್ಳೆ ಮಾತಲ್ಲಿ ಹೇಳಿದ್ರಂದಾತೀಗ. ಅಲ್ಲ ತಡೀರೆ ಮಾರತಿ, ಹೇಳ್ತೀನಿ. ಹೇಳಲ್ಲ ಅಂತ ಎಲ್ಲಿ ಹೇಳ್ದೆ ಈಗ? ಒಳ್ಳೆ ಏನೋ ಕಳ್ತನ ಮಾಡ್ದವ್ನು ಹಿಡ್ಕೊಂಡಂಗೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಬಂದು ನಿಂತು ಬಿಟ್ಟಿರಲ್ಲ, ಕಾವಲಿಗೆ ನಿಂತಂಗೆ. ಅವತ್ತು ಎಂತ ಆಯ್ತು ಗೊತ್ತಾ? ಇಲ್ಲಿಂದ ಕರ್ಕೊಂಡು ಹೋಗಿದ್ದು ಹೌದು, ನಾನು ಪಾಪಣ್ಣಣ್ಣ ಅವ್ರ ಮನೆಗೆ ತವ್ರ ಮನೆಗೆ ಬಿಟ್ಟು ಬರೋಣ ಅಂತಲೇ ಹೋದು. ಆದ್ರೆ ಅಲ್ಲಿ ಇಲ್ಲೇ ನಿಲ್ಲಿಸಿ, ಸಾಕು, ಇಲ್ಲೇ ನಿಲ್ಲಿಸಿ. ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ. ತುಂಬ ತೊಂದರೆ ಕೊಟ್ಟೆ, ಥ್ಯಾಂಕ್ಸ್ ಅತ್ತ ಪಾಪಣ್ಣಣ್ಣ, ಅನಿಲಣ್ಣ. ನಾ ಇನ್ನು ಹೋಗ್ತೀನಿ, ಹೊರಡಿ. ಇಲ್ಲೇ ಅಚ್ಚಿಗೆ ಒಂಚೂರು ದಾಟಿದ್ರೆ ಸಾಕು. ಮತ್ತು ಕಾರಲ್ಲಿ ಹಿಂಗೆ ಬಂದಿದ್ದು ಹೊರಗಡೆಯಿಂದ ನೋಡಿದ್ರೆ ಅಪ್ಪಾಜಿ ಅಮ್ಮ ಗಾಬರಿ ಆಗ್ತಾರೆ. ಅದಕ್ಕೆ ಇಲ್ಲೇ ನಿಲ್ಸಕ್ಕೆ ಹೇಳಿದೆ. ನಾನು ನಿಧಾನದಿಂದ ನಡ್ಕೊಂಡು ಹೋಗಿ ಎಲ್ಲ ಹೇಳ್ತೀನಿ ಆತ. ಅರೆ, ಯಾರೂ ಕಾಣದೇ ಇಲ್ಲಲ್ಲ. ಎತ್ಲಾಗ ಹೋಗ್ಯಾರಲ್ಲ, ಅಮ್ಮನಾರು ಇರಬೇಕಿತ್ತಪ್ಪ. ಅಪ್ಪಾಜಿನಾರು ಸಾಮಂತರಕ್ಕೆ ಪೇಟೆಗೆ ಹೋಗ್ಯಾರ ಏನ? ಅಮ್ಮಿಂದ ಎಂಥ ಕೆಲಸ ಮಾಡ್ತಾ ಇದೀವ ಪಾಪ. ಹಬ್ಬ ಮಾಡೋಕ್ಕೆ ಸಂಭ್ರಮದಲ್ಲಿ ರೆಡಿ ಆಗ್ತಾ ಇದೆಯೇನೋ. ಈಗ ನಾವು ಹಿಂಗೆ ಹೇಳೋಕ್ಕೂ ಇನ್ನೇನು ಅಂದ್ಕೋತದ, ಏನು ಅಂದ್ಕೊಂಡದೇನು ಅಳ್ಳಕ್ಕೆ ಶುರು ಮಾಡ್ತದೆ. ದೇವರೇ, ಹೆಂಗಾರು ಎಲ್ಲರಿಗೂ ಧೈರ್ಯ ಕೊಡಪ್ಪ. ಅನಿಲ, ನೀನು ಹೊರಡು. ಮನೆ ಹತ್ರನೇ ಬಂದಾತಲ್ಲ, ಅದೇ ಅವ್ರ ಮನೆ, ಅಲ್ಲೇ ಹೋಗಿ ನಿಂತಾರಲ್ಲ. ಒಳಗೆ ಇರ್ಬೇಕು, ಅಮ್ಮನ ಯಾರೋ ಬಂದಕ್ಕೂ ಹೋಗ್ತಾರೆ. ಇಲ್ಲಿ ನಮ್ಮನ್ನು ಕಂಡು ಕೂಡಲೇ ಮತ್ತೆ ಅಲ್ಲಿ ಕರೆಯೋದು, ಒಳಗೆ ಬನ್ನಿ ಅಂತ ಕರೆಯೋದು. ಈಗ ಹೋಗೋಂಗೂ ಇಲ್ಲ ಬಿಡೋಂಗೂ ಇಲ್ಲ, ಹಂಗಾಗ್ತದೆ. ನೀವು ಹೊರಡು ಹೇಳ್ತೀನಿ. ನಾನಾರು ಹೆಂಗಾರು ಆಗ್ತದ ಮರೆ, ನೀನು ಎಂಟಲ್ಲ. ನಡಿ ನಡಿ ನಡಿ, ಸ್ಟಾರ್ಟ್ ಮಾಡ ಗಾಡಿನ. ಪಾಪಣ್ಣಣ್ಣ, ಸ್ವಲ್ಪ ತಡೀರಿ. ಅಲ್ಲಿ ನೋಡಿ, ಇಲ್ಲಿ ಮನೆ ಬಾಗಿಲು ಹಾಕಿದೆ. ಇವರು ಅಲ್ಲೇ ನಿಂತಾರೆ, ಯಾರು ಅದರ ಇಲ್ಲ ಮನೇಲಿ. ಈಗ ನಾವು ತಂದು ಬಿಟ್ಟು ಹಾಗೆ ಹೋಗ್ಬಿಟ್ರೆ ಅವ್ರು ಆಮೇಲೆ ಎತ್ಲಾಗೋತಾರೆ. ನೋಡೋಣ ತಡೀರಿ ಅಂತ ಒಂದೆರಡು ನಿಮಿಷ ಕಾಯೋಣ. ಇಷ್ಟೊತ್ತೇ ಆಗ್ಯದ ಮರ್ರ. ಅಯ್ಯೋ, ನಮ್ಮ ಅಮ್ಮಗೊಬ್ಳಿಗೆ ಯಾರು ಬಂದರೂ ಗೊತ್ತಾಗಲ್ಲ, ಹೋದರೂ ಗೊತ್ತಾಗಲ್ಲ. ಹೋತೀನಿ ಎತ್ಲಾಗೋಳೆ. ಸರಿ ನಾನೇ ಎಷ್ಟೊತ್ತಿಗೆ ಬಂದೆ? ಅಮ್ಮ ಇಲ್ಲಿ. ಅಮ್ಮ ಅಲ್ಲ, ನಿಮ್ಮ ಧ್ವನಿ ಕೇಳಿ ನಂಗೊಂದ್ಸತಿ ಅಮ್ಮನೇ ಇದು ಮಾಡ್ದಂಗೆ ಆಯ್ತು. ಅಮ್ಮ ಎತ್ಲಾಗ ಹೋಗ್ಯಾರ ಸರ ಜೊತೆ, ಗೊತ್ತಾ? ಎಂತ ಅಮ್ಮ ಎತ್ಲಾಗ ಹೋಗ್ಯಾರ ಅಂತ ನಿಂಗೆ ಗೊತ್ತಿಲ್ಲನೇ? ನೀ ಎಲ್ಲಿಂದ ಬರ್ತಿದೀಯ? ಎಂಥದೇನ ಮರತಿ, ನಿಮ್ಮನೆ ಇದೇ ಗೊತ್ತಾಗಲ್ಲಲ್ಲ. ಹಂಗಾರೆ ಅಷ್ಟೆಲ್ಲ ಆಗಿದ್ದು ನಿಂಗೊಂದು ಫೋನ್ ಮಾಡಿ ಹೇಳನೆ. ಎಷ್ಟು ದೂರ ಅಲ್ಲ ನಿಮ್ಮನೀಗ ಆಸ್ಪತ್ರೆಗೆ? ಎಷ್ಟು ದೂರ? ಹಂಗಾರೆ ನೀವೆಲ್ಲ ಅಲ್ಲ ಆಸ್ಪತ್ರೆಯಲ್ಲೇ ಇದ್ದೀರೇನ ಅಂತ ಮಾಡಿದೆ. ಗಂಡ ಹೆಂಡತಿ ಇಬ್ಬರೇ ಅದಾರನೆ. ನಾವೆಲ್ಲರೂ ಅವ್ರ ಮನೆಯವರೊಬ್ರು ಬರ್ತೀವಿ ಅಂತ ಹೇಳಿದ್ರೆ ಅದನ್ನು ಬೇಡ ಅಂದ್ರವೆ. ನಮ್ಮ ಅಲ್ಲೇ ಮಕ್ಕಳ ಮನೆಗೆ ಫೋನ್ ಮಾಡ್ತೀನಿ ಬರ್ತಾರೆ ಅಂತೇಳಿ ಅವ್ರು ಮಾಡೋದು ಹಂಗೆ ಮರತೆ. ಪೂರಿಕ್ನವರು ಹೋಗೋದೇ ಇಲ್ಲ. ನಿಂಗೆ ಎಂಥದ್ದು ಗೊತ್ತೇ ಇಲ್ಲ ಅನ್ಸರಿತಾ? ಪಾಪಣ್ಣಣ್ಣ, ನಾ ಹೇಳಿದ್ದೆ ಹೌದಾ? ನೋಡಿ ಅಲ್ಲಿ ಆ ಕಡೆ ಹೋಗಿ ಅಲ್ಲಿ ಯಾರ ಹತ್ರನ ಮಾತಾಡ್ತಾ ಇದ್ದಾರ್ರಿ. ಮನೆ ಬಾಗಿಲೇ ತೆಗಿಲ್ಲ ಇನ್ನು. ಅವ್ರ ಅಪ್ಪ ಅಮ್ಮ ಮನೇಲಿಲ್ಲ. ಹಾಂ, ಇವರಿಗೆ ಫೋನ್ ಮಾಡಿ ಮಾಡಿ ಇದಾಗ್ಯದಲ್ಲ, ಹಂಗಾಗಿ ಸೀದಾ ಹುಡ್ಕೊಂಡು ಅಲ್ಲಿಗೆ ಹೋಗ್ಯಾರೇನ. ಏನೇನು ಗಲಾಟೆ ಆಗಿದೆ ಏನೋ ಇನ್ನಲ್ಲಿ. ಅಪ್ಪ ದೇವ್ರೆ, ನಾವು ಸಿಕ್ಕಾಕೊಂತೀವ ಎಂತ ಮರ್ರ. ನಂಗೆ ಮೊದಲೇ ಗ್ರಾಚಾರ ಸರಿ ಇಲ್ಲ. ಆ ಸರಿ ತಕ್ಕ ನಮಗೆ ನನ್ನ ಕಂಡ್ರಾಗಲ್ಲ ಗೊತ್ತಾ. ಬೇಕಂತ ನಾನೇ ಕರ್ಕೊಬಂದಿದ್ದು ಅಂದರು ಅಂದರೆ ಕಡಿಕೆ. ನಾವು ಹೊರಡೋಣ ಮರ್ರ. ಅವರೆಲ್ಲರ ಆ ಕಡೆಯಿಂದ ಬರೋದು, ನಾವು ಇಲ್ಲಿರೋದು ಬೇಡ. ಎಂತ ಮಾಡ್ಬೇಕಂತಲೇ ಗೊತ್ತಾಗಲ್ಲ ಮರ್ರ. ತಡಿ ಅನಿಲ, ನೀನೇ ಹೇಳ್ತೀನಿ ಮತ್ತು ನೀನೇ ಹಿಂಗೆ ಮಾಡ್ತಿದ್ದೀಯಲ್ಲ. ಯಾರ ಹತ್ರ ಮಾತಾಡ್ತಿದ್ದಾರೆ? ನಂಗೆ ಈ ಊರು ಮನೇಲಿ ಯಾರೂ ಗೊತ್ತೂ ಇಲ್ಲ ಮಾರಯ್ಯ. ಎಂತ ಹೇಳ್ತಿದ್ದೀರಿ ಸರೋಜತೆ? ಎಲ್ಲಿಗೆ ಹೋಗ್ಯಾರೆ? ನನಗೆ ಎಂತ ಅಮ್ಮ ಫೋನ್ ಮಾಡಿತ್ತೇನೋ. ನನ್ನ ಫೋನು ಹಾಳಾಗಿತ್ತು ಮಾರ, ಹಾಗಾಗಿ
ಎಂಥದ್ದು ಗೊತ್ತಾಗಲ್ಲ. ಎಲ್ಲಿ ಪೂರಿತಾರ ಮನೆಗೆ ಹೋಗ್ಯಾರ? ಎಂತ ಅಂತಾನೆ ನೀವೇನು ಹೇಳ್ತಿದ್ದೀರಿ ಅಂತಲೇ ನಂಗೆ ಅರ್ಥ ಆಗಲ್ಲ ಈಗ. ಅಯ್ಯೋ ಪುಣಾತ್ಗೀತಿ, ನಾನು ಎಂತ ಅಂತ ಹೇಳಲಿ. 2 ದಿನ ಆತ ಬಂತೆ, ನಿನ್ನೆ ಕತ್ಲಿಗ ಮೊನ್ನೆ ಕತ್ಲಿಗ ನಂಗೂ ಸರಿಯಾಗಿ ಏನು ಮರತ್ತೆ. ನಿನ್ನ ಅಪ್ಪಗೆ ಎಂತ ಆಗಿದ್ದಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಕಡ್ಕೊ ಬಿದ್ದಿದೆ. ಅಯ್ಯೋ ಕಡ್ಕೊ ಬಿದ್ದು ನಿನ್ನ ಅಮ್ಮನ ಬಬ್ಬೆ ನೋಡಿದ್ರೆ ಮತ್ತೆ ಎಲ್ಲ ಫೋನ್ ಮಾಡಿ ಕಡಿಕೆ ಇದರಿಂದನೇ ಬಂತೆ, ಕಾರ್ ಬಂತು. ಕರ್ಕೊಂಡು ಆಸ್ಪತ್ರೆಗೆ ಹೋದ್ರೆ ನಾವು ಯಾರು ಬರ್ತೀವಿ, ನಮ್ಮ ಮನೇಲಿ ಇವರು ಹೇಳಿದ್ರು, ನಾನು ಹೇಳಿದೆ, ಎಷ್ಟು ರೀತಿ ಹೇಳಿದೆ ಬರ್ತೀನಿ ಯಾರು ಒಬ್ಬರು ಅಂತ. ಬೇಡ ಅಂದರು ನಿನ್ನಮ್ಮ. ಇಲ್ಲ ನಾ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸರಿತೆಗೆ ಫೋನ್ ಮಾಡ್ತೀನಿ, ಪೂರಿತೆಗೆ ಫೋನ್ ಮಾಡ್ತೀನಿ, ಬರ್ತಾರೆ ಅಂತ ಅಂದ್ರೆ ಡೈವರಿನೇ ಏನೋ ಗುರ್ತದಾರಂತಪ್ಪ. ಕರ್ಕೊಂಡು ಹಂಗೆ ಹೋದರು. ಫೋನ್ ಮಾಡಿ ಕೇಳೋಣ ಅಂದರೆ ನಿಮ್ಮ ಯಾರ್ದಾರು ಒಂದು ಫೋನ್ ನಂಬರಾರೋ ಅದೇ ಅಂತ ಮಾಡಿ ನನ್ನ ಹತ್ರ. ಹಂಗೆ ನಿಮಗೆಲ್ಲ ಗೊತ್ತದೆ ಅಂತಲೇ ಮಾಡೀನಿ. ಅಲ್ಲಿ ಕಾರ್ ಬಂದು ನಿಂತಿದ್ದು ನೋಡೆ, ನಿನ್ನ ಅಪ್ಪಾಜಿನೇ ಕರ್ಕೊ ಬಂದ್ರೇನೋ ಅಂತ ಮಾಡಿದೆ. ನೋಡಿದ್ರೆ ನೀನು ಒಬ್ಬಳೇ ಬತ್ತಿದ್ದೀಯ. ಯಾರು ನಿನ್ನ ಗಂಡು ಬಂದಾರ? ಕಾರಲ್ಲಿ ಅದಾರೇನು? ಕರಿ ಹಿಂಗೆ ಅಂತ ಹೇಳು, ಸೀದಾ ಹೋಗಿ ಆಸ್ಪತ್ರೆಗೆ ಹೋಗಿ ನೋಡೋಣ. ಅಥವಾ ಎಂಥ ಒಂದು ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಜವಾಬ್ದಾರಿ ಬೇಡನೆ ಸರಿತಾ? ಹೆರ್ಕೊಟ್ಟ ಹೆಣ್ಮಕ್ಳು ಅಂದ ಕೂಡಲೇ ಹಂಗೆ ಬಿಟ್ಟೇ ಬಿಡೋದ? ಇಲ್ಲಿ ಯಾರು ಗಂಡು ಮಕ್ಳು ಅದಾರನೆ ಅವ್ರನ್ನ ನೋಡ್ಕೊಳಕ್ಕೆ? ಹಿಂಗಂತ ಕಂಡಿದ್ರೆ ನಾವು ಇಲ್ಲ ನೆರೆ ಹಂಚರ ಆತಿದ್ದು ಮಾರತಿ. ಸರೋಜತೆ, ಇಲ್ಲೇನೋ ಸ್ವಲ್ಪ ಮಿಸ್ ಆಗಿದೆ ಅಷ್ಟೇ. ನಾವು ಹೆಣ್ಮಕ್ಳು ಅಂತ ಕೂಡಲೇ ಏನು ಅಪ್ಪ ಅಮ್ಮನೇನು ದಾರಿ ಮೇಲೇನು ಹಾಕಲ್ಲ, ನಾವು ನೋಡ್ಕೋತೀವಿ, ನಮಗೂ ಗೊತ್ತಾಗ್ತದೆ ಯಾವ ಆಸ್ಪತ್ರೆನೋ. ಇರಲಿ ಬಿಡಿ, ನಾವು ಹೋಗ್ತೀನಿ ಆಸ್ಪತ್ರೆಗೆ ಹೋಗ್ತೀನಿ ನಾನೀಗ. ಓ ಒನಿಲ್ಲ, ವಾಪಸ್ಸೇ ಬರ್ತಾ ಇದ್ದಾರಲ್ಲ? ಇಲ್ಲ, ಹೌದು, ಮನೇಲಿ ಯಾರೂ ಇಲ್ಲ. ಹಂಗಾರೆ ಎಂತ ಮಾಡೋದು ಈಗ? ಎಲ್ಲಿ ಕರ್ಕೊಂಡೋಗೋದ? ವಾಪಸ್ ನಮ್ಮನೆಗೆ ಕರ್ಕೊಂಡೋದ್ರೆ ಎಂತಕ್ಕೆ ಕರ್ಕೊಬಂದೆ ಅಂತ ಕೇಳ್ರೆ ಇದು ಒಳ್ಳೆ ಕಥೆ ಆತಲ್ಲ ಮರಯ್ಯ. ತಡೀರಿ ಅಂಕ, ಅವ್ರ ಅಪ್ಪ ಅಮ್ಮ ಎಲ್ಲಿ ಹೋಗ್ಯಾರೆ ಕೇಳೋಣ, ಅವ್ರು ಬರಲಿ, ತಡೀರಿ. ಏನು ಮಕ್ಕಳೇನ ತಾಯೇನು ಕೊಚ್ಗಿಣದ್ ನೋಡ್ರೆ ಸಾಕು, ನನ್ನ ಮಕ್ಕಳು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ನಮ್ಮನ್ನೇನು ಪಲ್ಲಕ್ಕಿ ಮೇಲೆ ಕೂರಿಸ್ತಾರೆ ಅಂತಾರೆ. ಇಲ್ಲ ಹಿಡಿದ್ರೆ ಅಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಷ್ಟು ದಿನ ಆಗಿದೆ, ಇವಕ್ಕೆ ಇಷ್ಟೊತ್ತಾದ್ರೆ ಗೊತ್ತಿಲ್ಲ ಅಂದರೆ ಗನ ಮಾಡಿ ಏನು ಹಬ್ಬ ಉಂಡ್ಕೊಂಡು ಹೋಗೋಣ ಅಂತ ಬಂತೇನ. ಅದು ಕಾರಲ್ಲಿ ಗಂಡನಲ್ಲೇ ಕೂರಿಸಿ ಇಲ್ಲಿ ಬಂದದೆ. ಏನು ಮಕ್ಕಳೇನು ಎಂತಕ್ಕೆ ಸಾಕ್ಬೇಕು ಮಕ್ಕಳನ್ನ? ರತಿ ತೆಗಿಯತ್ಲಾಗೆ ನೀನು ಒಂದು ಎಂಥ ಸೂತ್ರ ನೋಡೋಕ್ಕೆ ಬರಲ್ಲ, ಮಾಡೋಕ್ಕೆ ಬರಲ್ಲ. ನೋಡಲ್ಲಿ ಕಾರಲ್ಲಿ ಗಂಡ ಇಲ್ಲದಾನೆ, ಇದ್ರ ಗಂಡನ ಕಾರ್ ಅಲ್ಲ, ನೋಡಿನಿ ನಾನು ಇದ್ರ ಗಂಡನ ಕಾರ್. ಯಾರ ಇಬ್ರು ಗಂಡಸ್ರು ಕೂತಂಗೆ ಆಗಿದೆ ಇಲ್ಲ, ಅಚ್ಚಿ ಯಾರು ಹೀಗಿಲ್ಲಪ್ಪ, ಯಾರು ಇಲ್ಲ, ಇಬ್ಬರು ಗಂಡಸ್ರು ಮಾತ್ರ ಅದಾರೆ. ಇಬ್ಬರು ಗಂಡಸ್ರು ಇದು ಬಂದ ಅಂತ ಎಲ್ಲ ಕೊಂಬು ಇಲ್ಲ ಆಗ್ಯದ. ಏನು ನಾಟಕ ಮಾಡೋದು ನೋಡಿದ್ರು ಸಾಕು. ಈಗ ನೋಡಿದ್ರೆ ಹಾಗೆ ಏನೋ ಗೊತ್ತಾಗಿ ಆ ಮನಸ್ಸೇ ಅವತ್ತು ಕಡ್ಕೊ ಬಿದ್ದಿದ್ದು. ಸುಮ್ಮನೆ ಹೇಳೋದಲ್ಲ, ಅವರೊಂಥರ ಮರ್ಯಾದೆ ಗಂಜ ಜೀವ. ಹೌದೇ ಸೈ, ನೀನು ನೋಡಿದ ಕಾತು ನಾನೆಲ್ಲ ಅಟ್ಲಾಗ ನೋಡೀನಿ ಅಂತ ಮಾಡಿದ್ರೆ ಅಲ್ಲ, ಇವಳಿಗೇನು ದೊಡ್ಡರಾಗ ಬಂದಿದ್ರೆ ಅಂತ ಸರೀಕರ ಮನೆಗೆ ಹೋಗಿ ಬೇಕಂಬಂಗದಿ ಅಂತ ಅಲ್ಲಿ ಬಿಟ್ಕೊಂಡು ಯಾವಿಬ್ಬರು ಗಂಡಸ್ರ ಜೊತೆ ಬರಕ್ಕೋತದಲ್ಲ ಉತ್ಸಾಹದಿ ಹಬ್ಬದ ದಿನ. ಏನೆಲ್ಲ ಯಾಜ ಮಾಡ್ಕೊಂಡೆ ಬಂದು ಯಾಜ ಮಾಡಿದೆ ಬಿಡ್ತಾರ, ನೀ ಯಾರು ಸೇರಿಸ್ತಾರೆ ಮನೆಗೆ ಹಿಂಗೆ ಮಾಡಿದ್ರೆ? ಥರ ನಾವು ನರೆ ಅಂತ ಹೇಳ್ಕೊಳಕ್ಕೆ ಒಂಥರ ಆಗ್ತದೆ. ಹಂಗೆ ಮಕ್ಳು ಹುಟ್ಟೋದಕ್ಕಿಂತ ಬಂಜಾದ್ರೂ ಚಿಂತಿಕ್ಕಿಲ್ಲ. ಎಂತ ಮನೇಲಿ ಯಾರೂ ಇಲ್ಲ? ಎಲ್ಲೋ ಪೇಟೆಗೀಟಿಗೆ ಹೋಗ್ಯಾರೇನೋ? ಕೇಳಿದ್ರಾ? ಪಕ್ಕದ ಮನೆಯವರು ಅಲ್ಲಿ ಮಾತಾಡ್ತಿದ್ರಲ್ಲ, ಎಂತ ಹೇಳಿದ್ರ? ಅಯ್ಯೋ ಸರಿತಕ್ಕ, ಅಳ್ಬೇಡಿ ನೀವು. ಎಂತ ನಿಮ್ಮ ಮನೇಲಿ ಏನಾದರೂ ಬೈದ್ರಾ? ಇರಲಿ, ಅವ್ರಿಗೆ ವಿಚಾರ ಗೊತ್ತಿಲ್ಲದೆ ಏನಾರು ಇದು ಮಾಡಿರ್ಬೋದು. ಹೇಳೋಣ, ನಿಧಾನದಿಂದ ಹೇಳೋಣ, ಅರ್ಥ ಆಗ್ತದೆ ಅವ್ರಿಗೆ. ನೀವು ಅಳ್ಬೇಡಿ, ಹಿಂಗೆ ಒಳಗೆ ಕೂತ್ಕೊಳ್ಳಿ, ಬನ್ನಿ, ಕಾರೊಳಗೆ ಕೂತ್ಕೊಳ್ಳಿ. ಮನೆ ಬಾಗಿಲು ತೆಗಿಲ್ಲ, ಒಳಗೆ ಯಾರು ನೋಡ್ದಾರೆ ಏನಾರು ಅಂದ್ಕೊಳಕದಾರೆ, ಒಳಗೆ ಕೂತ್ಕೊಳ್ಳಿ. ಕೂತ್ಕೊಂಡು ಆಮೇಲೆ ನಿಧಾನದಿಂದ ಮಾತಾಡೋಣ. ಈಗ ಹೇಳಿ ಸರಿತಕ್ಕ, ಈಗ ಹೇಳಿ. ನೀರು ಕೊಡ್ಲಾ? ನೀರು ಅದೇ, ಇಲ್ಲಿ ಒಂಚೂರು ನೀರು ಕುಡ್ಕೋತೀರಾ? ಬೇಡ ಬೇಡ, ನಂಗೆ ಎಂಥದ್ದು ಬೇಡ. ಮನೆ ಬಾಗಿಲು ತೆಗಿಯಕ್ಕೆ ನಮ್ಮ ಅಪ್ಪಾಜಿ ಅಮ್ಮ ಇಬ್ಬರು ಮನೆಯಲ್ಲೇ ಇಲ್ಲ. ಅಪ್ಪಾಜಿಗೇನೋ ಸೀರಿಯಸ್ ಆಗಿ ಮೊನ್ನೆನೇ ಆಸ್ಪತ್ರೆಗೆ ಸೇರ್ಸಾರಂತೆ, ನಂಗೆ ಗೊತ್ತೇ ಇಲ್ಲ. ಏನು
ಮಾಡಲಿ ಅಂತಲೂ ಗೊತ್ತಾಗ್ತಿಲ್ಲ ನನಗೀಗ. ಅನಿಲಣ್ಣ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮ ಋಣ ನಂಗೆ ಹೆಂಗೆ ತೀರಿಸ್ಬೇಕು ಅಂತಲೂ ಗೊತ್ತಿಲ್ಲ. ನನ್ನೊಂಚೂರು ಆಸ್ಪತ್ರೆ ತನಕ ಬಿಟ್ಟು ಹೋತೀರಾ? ಅಯ್ಯೋ ಹ್ಞೂ ಮಾರ್ರ, ಹ್ಞೂ ರೀ. ಅದಕ್ಕೆ ಯಾಕಷ್ಟು ಕೇಳ್ಕೊಬೇಕು ನೀವು? ನನಗೇನು ಅಕ್ಕ ತಂಗಿ ಇಲ್ಲ ಅಂತ ಮಾಡಿರಾ? ಅರ್ಥ ಆಗ್ತದೆ, ನೀವು ಅಷ್ಟೆಲ್ಲ ನೊಂದ್ಕೋಬೇಡಿ. ಏನೂ ಆಗಿರಲ್ಲ, ಧೈರ್ಯದ ಅಂದ್ಕಳಿ. ದೇವ್ರದನೆ, ಹೋಗೋಣ ಆಸ್ಪತ್ರೆಗೆ ಹೋಗೋಣ. ಯಾವ ನೋಡೋಣ, ಎಲ್ಲ ಆಸ್ಪತ್ರೆಗೂ ಹೋಗೋಣ. ನೀವು ತಲೆ ಬಿಸಿ ಮಾಡ್ಕೋಬೇಡಿ, ಬನ್ನಿ.